Dear 6th class students, in this class we will study about the poem kindness to animals. ಅಂದ್ರೆ ಪ್ರಾಣಿಗಳಿಗೆ ಪ್ರೀತಿ, ಪ್ರಾಣಿಗಳ ಮೇಲೆ ಪ್ರೀತಿ. ಈ ಪದ್ಯದ ಹೆಸರು ಕೈಂಡ್ನೆಸ್ ಟು ಅನಿಮಲ್ಸ್, ಪ್ರಾಣಿಗಳ ಮೇಲೆ ಪ್ರೀತಿ. ಯಾವ ರೀತಿಯಾಗಿ ನಾವು ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸಬೇಕು, ಪ್ರಾಣಿಗಳಿಗೆ ಪ್ರೀತಿ ಯಾವ ರೀತಿಯಾಗಿ ತೋರಿಸಬೇಕು ಅನ್ನೋದ ಈ ಪದ್ಯ. ಇಲ್ಲಿ 1 2 3 4 ಸ್ಟಾಂಜೆ ಅದಾವು. ಫಸ್ಟ್ ಸ್ಟಾಂಜೆ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟ ಹಕ್ಕಿ, ಇದೊಂದು ಮೊಲ ಕೊಟ್ಟಿದ್ದಾರೆ, ಇದು ಒಂದು ಹಕ್ಕಿ ಐತಿ, ಇದೊಂದು ಹಕ್ಕಿ ಐತಿ. ಅವು ಯಾವ ಹಕ್ಕಿಗಳು ಪಕ್ಷಿಗಳು ಬಂದ್ರು ಅವಕ್ಕೆ ಏನು ನೋವು ಮಾಡಬಾರ್ದು ಅನ್ನೋದ ಈ ಪದ್ಯದ ಒಂದು ಸಾರಾಂಶ. ಫಸ್ಟ್ ಸ್ಟಾಂಜ, ಲಿಟಲ್ ಚಿಲ್ಡ್ರನ್ ನೆವರ್ ಗಿವ್ ಪೇನ್ ಟು ಥಿಂಗ್ಸ್ ದಟ್ ಫೀಲ್ ಅಂಡ್ ಲೈವ್. ಚಿಕ್ಕ ಮಕ್ಕಳೇ ಯಾವಾಗಲೂ ಏನಪ್ಪ ಅನ್ಬೇಕಂದ್ರ ಪೇನ್ ಟು ಥಿಂಗ್ಸ್ ದಟ್ ಫೀಲ್ ಅಂಡ್ ಲೈವ್. ನೋಡಿ, ಯಾವ ಜೀವಿಸುವ ವಸ್ತುಗಳು ಇರ್ತಾವಲ್ಲ ಅವು ಭಾವನೆ ಮಾಡ್ಕೋತಿರ್ತಾವ. ಜೀವಿಸುವ ವಸ್ತುಗಳಿಗೆ ಏನಪ್ಪಾ ಅಂದ್ರೆ ಅವಕ್ಕ ನೋವನ್ನು ಕೊಡಬೇಡಿರಿ. ಲೆಟ್ ದ ಜೆಂಟಲ್ ರಾಬಿನ್ ಕಮ್. ಒಂದು ರಾಬಿನ್ ಅಂದ್ರೆ ಏನಪ್ಪಾ ಅಂದ್ರೆ ಕಂದು ಬಣ್ಣದ ಒಂದು ಪಕ್ಷಿ ಬಂದರೂ ಕೂಡ ಫಾರ್ ದ ಕ್ರಮ್ಸ್ ಯು ಸೇವ್ ಆಟ್ ಹೋಮ್. ನೀವು ಮನೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ರೊಟ್ಟಿಯ ಚೂರುಗಳಾಗಿರ್ಬೋದು, ಬ್ರೆಡ್ಡಿನ ಚೂರು ಅಥವಾ ಕೇಕಿನ ಚೂರನ್ನು ತಿನ್ನಲು ಬಂದಂತ ರಾಬಿನ್ ಅನ್ನೋ ಪಕ್ಷಿಗೆ, ರಾಬಿನ್ ಅನ್ನೋ ಕಂದು ಬಣ್ಣದ ಪಕ್ಷಿಗೆ ಕೂಡ ನೀವು ಹರ್ಟ್ ಮಾಡಬೇಡ್ರಿ, ನೋವು ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದರ ಸಂಬಂಧ ಈ ಪೋಯಮ್ದ ಹೆಸರು ಕೈಂಡ್ನೆಸ್ ಟು ಅನಿಮಲ್ಸ್ ಅಂತ ಬಂದಿದೆ. ಸೆಕೆಂಡ್ ಸ್ಟಾಂಜ, ಯಾಸ್ ಈಸ್ ಮೀಟ್ ಯು ಥ್ರೋ ಅಲಾಂಗ್ ಹಿ ವಿಲ್ ರಿಪೇ ಯು ವಿತ್ ಅ ಸಾಂಗ್. ನೋಡಿ, ಈ ರಾಬಿನ್ ಪಕ್ಷಿ ಏನು ಮಾಡ್ದಪ್ಪ ಅಂದ್ರೆ, ರಾಬಿನ್ ಪಕ್ಷಿಗೆ ಒಂದ್ಸಲ ಮಾಂಸವನ್ನು ಒಗೆದ್ರಂದ್ರೆ ನೀವು ಅದು ಮಾಂಸ ಒಂದು ಮೀಟ್ ಅಂದ್ರೆ ಮಾಂಸವನ್ನು ತಿಂದ ಮ್ಯಾಲ ಏನು ಮಾಡ್ತೈತಪ್ಪ ಅಂದ್ರೆ ಅದು ಒಂದು ಹಾಡ ಹಾಡ್ತಿರ್ತಾರೆ. ನಿಮಗೆ ಹಾಡಿನ ಮುಖಾಂತರ ರಾಬಿನ್ ಪಕ್ಷಿ ಸಂತೋಷ ಪಡಿಸುತ್ತದೆ. ನೆವರ್ ಹರ್ಟ್ ದ ಟಿಮಿಡ್ ಹೇರ್. ಮತ್ತ ಯಾವಾಗಲೂ ನೀವು ನಿಮ್ಮ ಮನೆ ಎದಕ್ಕೆ ಮೊಲ ಇದ್ದು ಅಂದ್ರೆ, ಒಂದು ಮೊಲ ಸಾಕಿದ್ರೆ ಅಂದ್ರೆ ಅಥವಾ ಎಲ್ಲರ ಮೊಲ ಕಾಣಿಸ್ತಂದ್ರೆ ಅದಕ್ಕೆ ಯಾರು ತೊಂದರೆ ಕೊಡಬೇಡ್ರಿ, ಅದಕ್ಕೆ ನೋವನ್ನು ಕೊಡಬೇಡ್ರಿ. ಟಿಮಿಡ್ ಅಂದ್ರ ಅದು ಅಂಜತಿರ್ತೈತಿ, ಅಂಜುಬುರ್ಕ ಮೊಲ. ಪೀಪಿಂಗ್ ಫ್ರಮ್ ಅ ಗ್ರೀನ್ ಗ್ರಾಸ್ ಲೇಯರ್. ಈ ಮೊಲ ಎಲ್ಲಿ ಕಾಣಿಸ್ತೈತಪ್ಪ ಅಂದ್ರೆ ಒಂದು ಕಾಡು ಪ್ರಾಣಿಗಳು ವಾಸಿಸುವ ಒಂದು ಸ್ಥಳದಲ್ಲಿ ಹಸಿರು ಹುಲ್ಲುಗಾವಲಿನ ಮೇಲೆ ಈ ಮೊಲ ಇರುತ್ತದೆ. ಆ ಮೊಲಕ್ಕೂ ಯಾರು ತೊಂದರೆ ಕೊಡಬೇಡ್ರಿ, ಅದಕ್ಕೆ ನೋವನ್ನು ಉಂಟು ಮಾಡಬೇಡ್ರಿ. ಲೆಟ್ ಹರ್ ಕಮ್ ಅಂಡ್ ಸ್ಪೋರ್ಟ್ ಅಂಡ್ ಪ್ಲೇ. ಆ ಮೊಲ ಬರ್ಲಿ, ನಿಮ್ ಕಡೆ ಬರ್ಲಿ, ಮತ್ತದು ಕ್ರೀಡೆಯನ್ನು ಆಡ್ಲಿ, ಆಟವನ್ನು ಆಡ್ಲಿ ಅಂತ ಹೇಳ್ತಾರೆ. ಆನ್ ದ ಲಾನ್ ಆಟ್ ಕ್ಲೋಸ್ ಆಫ್ ದ ಡೇ. ಮತ್ತು ಅದು ಮೊಲ ಏನಪ್ಪಾ ಅಂದ್ರೆ ಹುಲ್ಲಿನ ಮೇಲೆ ಇರುತ್ತದೆ. The little lark goes soaring high to the bright windows of the sky. The little lark, ಒಂದು ಚಿಕ್ಕದಾದ ಒಂದು ಲಾರ್ಕ್ ಎಂಬ ಪಕ್ಷಿ ಏನು ಮಾಡ್ತಪ್ಪ ಅಂದ್ರೆ ಮೇಲಕ್ಕೆ ಹಾರುತ್ತಾ ಹೋಗಿರುತ್ತದೆ. ಚಿಕ್ಕದಾದ ಒಂದು ಲಾರ್ಕ್ ಎನ್ನುವ ಪಕ್ಷಿ ಮೇಲಕ್ಕೆ ಹಾರುತ್ತಾ ಹೋಗಿರುತ್ತದೆ. ನೋಡಿ, ಟು ದ ಬ್ರೈಟ್ ವಿಂಡೋಸ್ ಆಫ್ ದ ಸ್ಕೈ. ಮತ್ತೇನಪ್ಪ ಅಂದ್ರೆ ಆಕಾಶದ ಕಿಡಕಿಗಳಲ್ಲಿ, ಆಕಾಶದ ಸೂರ್ಯನ ಬೆಳಕಿನಲ್ಲಿ ಒಂದು ಶುಭ್ರವಾದ ಬೆಳಕಿನಲ್ಲಿ ಲಾರ್ಕ್ ಪಕ್ಷಿ ಹಾರುತ್ತದೆ. ಇನ್ನು ಫೋರ್ತ್ ಸ್ಟಾಂಜ, ಸಿಂಗಿಂಗ್ ಆಸ್ ಇಫ್ ಇಟ್ ವರ್ ಆಲ್ವೇಸ್ ಸ್ಪ್ರಿಂಗ್. ಮತ್ತು ಲಾರ್ಕ್ ಪಕ್ಷಿ ಏನು ಮಾಡ್ತದಪ್ಪ ಅಂದ್ರೆ ಯಾವಾಗಲೂ ವಸಂತಕಾಲ ಇದ್ದವರ ರೀತಿಯ ಹಾಡವನ್ನು ಹಾಡುತ್ತದೆ. ಆ್ಯಂಡ್ ಫ್ಲಡರಿಂಗ್ ಆನ್ ಎ ಅನ್ಟೈರ್ಡ್ ವಿಂಗ್. ಮತ್ತು ಅದು ಏನು ಮಾಡ್ತದಪ್ಪ ಅಂದ್ರೆ ಹಾರಾಟ ಮಾಡ್ತೈತಿ. ಹಾರಾಟ ಯಾವ ರೀತಿಯಾಗಿ ಮಾಡ್ತದಪ್ಪ ಅಂದ್ರೆ ಆ್ಯಂಡ್ ಫ್ಲಡರಿಂಗ್ ಆನ್ ಎ ಅನ್ಟೈರ್ಡ್ ವಿಂಗ್. ಅದು ತನಗೆ ದಣಿವು ಆಗಲಾರದಂತ ರೆಕ್ಕೆಗಳಿಂದ ಲಾರ್ಕ್ ಪಕ್ಷಿ ಹಾರಾಟವನ್ನು ಮಾಡುತ್ತದೆ. ಓ ಲೆಟ್ ಹಿಮ್ ಸಿಂಗ್ ಹಿಸ್ ಹ್ಯಾಪಿ ಸಾಂಗ್. ಲಾರ್ಕ್ ಪಕ್ಷಿಗಳು ತಮ್ಮಷ್ಟಿಗೆ ಸಂತೋಷದಿಂದ ಹಾಡಲಿ, ಅವಕ್ಕೆ ಯಾರು ಅಡ್ಡಿಪಡಿಸಬೇಡ್ರಿ. ನಾಡು ದೀಸ್ ಜೆಂಟಲ್ ಕ್ರಿಯೇಚರ್ಸ್ ರಾಂಗ್. ಇವು ಏನಪ್ಪಾ ಅಂದ್ರೆ ಸಣ್ಣ ಜೀವಿಗಳು, ಪಕ್ಷಿಗಳಾಗಿರ್ಬೋದು, ಲಾರ್ಕ್ ಪಕ್ಷಿ ಆಗಿರ್ಬೋದು, ಮತ್ತು ರಾಬಿನ್ ಪಕ್ಷಿ, ಹೇರ್ ಅಂದ್ರೆ ಮೊಲ, ಇವೆಲ್ಲರೂ ನಿಮಗೆ ಏನು ನೋವನ್ನುಂಟು ಮಾಡೋದಿಲ್ಲ. ಅವುಗಳ ತಂಟೆಗೆ ನೀವು ಹೋಗಬೇಡ್ರಿ. ಆ ಎಲ್ಲ ಪಕ್ಷಿಗಳು, ಪ್ರಾಣಿಗಳು ಎಲ್ಲದರ ಮೇಲೂ ಪ್ರೀತಿಯನ್ನು ತೋರಿಸಿರಿ ಅಂತ ಇದು ಏನಪ್ಪಾ ಅಂದ್ರೆ ಇದೊಂದು ಪದ್ಯವಿದೆ. ಈ ಪದ್ಯ ಪೋಯಮ್ ಕೈಂಡ್ನೆಸ್ ಟು ಅನಿಮಲ್ಸ್ ಇಲ್ಲಿಗೆ ಮುಗಿಯಿತು. ಇದು ಒಟ್ಟು ಪ್ರಾಣಿಗಳ ಮೇಲೆ ಪ್ರೀತಿಯನ್ನು ತೋರಿಸುವುದು. ಓಕೆ.